ನಾವಿವಾಗ ಆಚೆ ಹೋಗೋಣ ಅಂತ ಹೇಳಿಬಿಟ್ಟು ಇಬ್ಬರು ರೆಡಿ ಆಗ್ತಿದ್ದೀವಿ. ಬಟ್ ಎಲ್ಲಿಗೆ ಅಂತ ಇನ್ನೂ ಪ್ಲ್ಯಾನ್ ಆಗಿಲ್ಲ. ಪ್ಲ್ಯಾನ್ ಮಾಡಿ ರೆಡಿಯಾಗಿ ಹೊರಡಬೇಕಿವಾಗ ನಾವು. ಹಲೋ, ಆ್ಯಕ್ಚುಲಿ ಇವಾಗ ನಾವು ಡಿನ್ನರ್ಗೆ ಹೋಗ್ತಾ ಇದ್ದೀವಿ. ಡಿನ್ನರ್ ಟೈಮ್ ಎಷ್ಟಾಗಿದ್ದೀವಿ? 8:30ಗೆ ಅರೌಂಡ್ 8 o'clock ಪ್ಲ್ಯಾನ್ ಮಾಡಿಕೊಂಡು ಇವಾಗ ಹೊರಡ್ತಿದ್ದೀವಿ. ಎಲ್ಲಿಗೆ ಹೋಗ್ತೀವಿ ನಾವು? ಬಾರ್ಬಿಕ್ಯೂ ನೇಷನ್. ಎಲ್ಲಿರುತ್ತಿದ್ದು? ಲುಲು ಮಾಲ್. ಓಕೆ, ಎಲ್ಲಿಗೋ? ಹೇಗೋ ಊಟಕ್ಕೂ ಟೈಮ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಡಿನ್ನರ್ ಪ್ಲ್ಯಾನ್ನೇ ಮಾಡಿದ್ದೀವಿ. ಇವಾಗ ಲುಲು ಮಾಲ್ಗೆ ಹೋಗ್ತಾ ಇರೋದು ನಾವು. ಆನ್ ದ ವೇ ಹೋಗ್ಬೇಕಾದ್ರೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ, ಬಟ್ ವಾಯ್ಸ್ ಕ್ಲೀನಾಗಿ ಬಂದಿರಲಿಲ್ಲ. ಹಾಗಾಗಿ ಈ ಥರ ವಾಯ್ಸ್ ಓವರ್ ಕೊಟ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಗೆ ಬಿಟ್ಬಿಟ್ಟೆ ವಿಡಿಯೋನ. ಲುಲು ಮಾಲ್ ರೀಚ್ ಆಗಿದ್ದೀವಿ. ಇವಾಗ ಒಳಗಡೆ ಹೋಗಬೇಕು. ಇವಾಗ ನಾವು ಪಾರ್ಕಿಂಗ್ ಲಾಟಲ್ಲಿ ಇದ್ದೀವಿ. ಇಲ್ಲಾದ್ರೂ ಪ್ಯಾಕ್ ಮಾಡುವ. ಇಲ್ಲ ಮಾಡು ಸಾಕು. ಎಂಟ್ರೆನ್ಸ್ ಸ್ವಲ್ಪ ಮಾಡ್ಕೊಂಡಿದ್ಯಾ? ಲುಲು ಮಾಲಿಗೆ ಬಂದಿದ್ದೀವಿ. ಬಟ್ ಯಾವ ಫ್ಲೋರಲ್ಲಿ ಇದೆ ಅಂತಲೇ ಗೊತ್ತಿಲ್ಲ. ಆನ್ಲೈನ್ ಚೆಕ್ ಮಾಡಿಬಿಟ್ಟು ಎಲ್ಲಿ ಲೋವರ್ ಗ್ರೌಂಡಾ? ಲೋವರ್ ಗ್ರೌಂಡ್. ಇವಾಗ ಮತ್ತೆ ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಲೋವರ್ ಗ್ರೌಂಡ್ ಅಲ್ಲಿ ಲೊಕೇಟ್ ಆಗಿದೆಯಂತೆ. ಟೆಕ್ನಾಲಜಿ ಯೂಸ್ ಮಾಡಬೇಕು. ಓಕೆ, ಫೈನಲಿ ಲೊಕೇಶನ್ ಗೊತ್ತಾಗಿದೆ ಎಲ್ಲಿ ಅಂತ. ಅಲ್ಲಿ ಕಾಣಿಸ್ತಿದೆ. ಬಾರ್ಬಿಕ್ಯೂ ನೇಷನ್ ಬಂದುಬಿಟ್ಟು ಲುಲು ಮಾಲ್ ಆಚೆ ಇರೋದು. ಹಾಗಾಗಿ ಸ್ವಲ್ಪ ಲೊಕೇಶನ್ ಕನ್ಫ್ಯೂಷನ್ ಆಗಿ ನಾವು ಆ ಕಡೆ ಈ ಕಡೆ ಓಡಾಡಿ ಇವಾಗ ಫೈನಲಿ ಬಂದಿದ್ದೀವಿ. ಬುಕ್ಕಿಂಗ್ ಅಂತೂ ಫಸ್ಟೇ ಮಾಡ್ಕೊಂಡಿದ್ದೋ ಮನೇಲೇ ನಾವು. ನಾನು ಬಾರ್ಬಿಕ್ಯೂ ನೇಷನ್ಗೆ ಫಸ್ಟ್ ಟೈಮ್ ಬರ್ತಿರೋದು. ಮುಂಚೆ ನಾನು ಯಾವಾಗಲೂ ಬಂದಿರಲಿಲ್ಲ. ಶಶಿ ಅವರು ಆ್ಯಕ್ಚುಲಿ ಬಂದಿದ್ರಂತೆ ಮುಂಚೆ ಯಾವಾಗಲೂ. ಸೊ ಅಲ್ಲಿ ತುಂಬ ಚೆನ್ನಾಗಿರುತ್ತೆ, ಬಾ ಹೋಗೋಣ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕರ್ಕೊಬಂದಿದ್ದಾರೆ. ಇದು ಬಂದುಬಿಟ್ಟು ಮಶ್ರೂಮ್ಸ್ ಮತ್ತು ಬ್ರಾಕ್ಲಿ. ಇದೇನಂತ ನನಗೂ ಗೊತ್ತಾಗಲಿಲ್ಲ. ಸಮಥಿಂಗ್ ಪೊಟ್ಯಾಟೊ ಅಲ್ಲೇನೋ ಮಾಡಿದರು, ಚೆನ್ನಾಗಿತ್ತು. ಬಟ್ ಪೊಟ್ಯಾಟೊ ಕಟ್ಲೆಟ್ ಥರನೇ ಇತ್ತು, ಸ್ವಲ್ಪ ಕ್ರೀಮಿ ಕಟ್ಲೆಟ್ ಥರ ಇತ್ತು. ಬೇರೆ ಕಡೆ ಎಲ್ಲ ಅನ್ಲಿಮಿಟೆಡ್ ಅಂದರೆ ಬರೀ ಚಿಕನಲ್ಲಿ ಕೊಡ್ತಾರೆ. ಬಟ್ ಇಲ್ಲಿ ನಮಗೆ ಫಿಶ್ಶು, ಪ್ರಾನ್ಸು, ಚಿಕನ್, ಮಟನ್, ವೆಜ್ ಎಲ್ಲನೂ ಇನ್ಕ್ಲೂಡ್ ಆಗಿತ್ತು. ಇವಾಗ ಅಲ್ಲಿ ನಮಗೆ ಫಿಶ್ ಮತ್ತು ಪ್ರಾನ್ಸ್ನ ಕೊಟ್ಟಿದ್ದಾರೆ. ಆ್ಯಂಡ್ ಇವನ್ ಚಿಕನ್ ಕೂಡ ಇತ್ತು ಬಾರ್ಬಿಕ್ಯೂ ಅಲ್ಲಿ. ಅಲ್ಲಿ ಆ್ಯಕ್ಚುಲಿ ಮ್ಯೂಸಿಕ್ ಪ್ಲೇ ಆಗ್ತಿತ್ತು. ನಾನು ಕಾಪಿ ರೈಟ್ಸ್ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಕ್ಲಿಪ್ಪಿಂಗ್ಸ್ನು ಮ್ಯೂಟ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಪ್ರಾನ್ಸ್ ಆ್ಯಂಡ್ ಇದು ಬಂದುಬಿಟ್ಟು ಫಿಶ್.
ಜ್ಯೂಸಿಯಾಗಿತ್ತು ಆ್ಯಂಡ್ ಫಿಶ್ ಕೂಡ ಫುಲ್ ಟೆಂಡರ್ ಆಗಿತ್ತು. 3 ಟೈಪ್ಸ್ ಆಫ್ ಸಾಸಸ್ನು ಕೊಟ್ಟಿದ್ರು, ವಿಚ್ ಎವರ್ ವಿ ಲೈಕ್ ಈಗ ತೊಗೋಬೋದಿತ್ತು. ಚಿಕನ್ ಲೆಗ್ ಪೀಸ್ ಹೇಳ್ಬೆ ಹೆಂಗಿದೆ ಅಂತ. ಮಟನ್ ಸೀಖ್ ಕಬಾಬ್. ಲೆಗ್ ಪೀಸ್ ಹೆಂಗಿದೆ? ಚೆನ್ನಾಗಿದೆ. ನಾನು ಸ್ಟಾರ್ಟರ್ಸ್ನೆಲ್ಲ ಮುಗಿಸ್ಬಿಟ್ಟು ಫುಡ್ ಏನಿದೆ ಅಂತ ಚೆಕ್ ಮಾಡೋಣ ಅಂತ ಹೋಗ್ತಿದ್ದೆ. ಸ್ವಲ್ಪ ಪ್ಲೇಸ್ ನನಗೆ ಹಾಕ್ಲೇ ಬೇಡ, ನನಗೆ ಆನಿಯನ್ ಸಾಕು. ಸಾಕು, ಇಬ್ಬರಿಗೂ ಆಗುತ್ತೆ ಬಿಡಿ, ಸಾಕು. ಕುಕುಂಬರ್ ಹಾಕು. ಶಶಿ ಅಂತೂ ನನಗೆ ಮಾತ್ರ ವೆಜ್ ಅಂತೂ ಕೊಡಲೇಬೇಡ, ನಾನು ಫುಲ್ ನಾನ್ ವೆಜ್ನೇ ತಿಂತೀನಿ ಅಂತ ಹೇಳಿಬಿಟ್ರು. 2 ಟೈಪ್ಸ್ ಆಫ್ ಸೂಪ್ಸ್ ಇತ್ತು, ಲೈಕ್ ವೆಜ್ಜಲ್ಲಿ ಒಂಥರ ಸೂಪು ಆ್ಯಂಡ್ ನಾನ್ ವೆಜ್ಜಲ್ಲಿ ಕೂಡ ಒಂಥರ ಸೂಪ್ನ ಮಾಡಿದರು. ಇದು ಬಂದುಬಿಟ್ಟು ವೆಜ್ ಫ್ರೈಡ್ ರೈಸ್ ಮತ್ತು ಮಟನ್ ಕರಿ. ಇದು ಬಂದು ಬಟರ್ ಚಿಕನ್. ಇದು ಕೂಡ ತುಂಬ ಟೇಸ್ಟಿಯಾಗಿತ್ತು, ನನಗೆ ಅಂತೂ ತುಂಬ ಇಷ್ಟ ಆಯಿತು ಬಟರ್ ಚಿಕನ್ನು. ಇಲ್ಲಿ ವೆಜ್ಗೂ ಆಪ್ಷನ್ ಇತ್ತು ಆ್ಯಂಡ್ ನಾನ್ ವೆಜ್ಗೂ ಆಪ್ಷನ್ ಇತ್ತು. ಇದು ಬಂದುಬಿಟ್ಟು ವೆಜ್ ಬಿರಿಯಾನಿ, ಇದು ಚಿಕನ್ ಬಿರಿಯಾನಿ ಆ್ಯಂಡ್ ಮೈಲ್ಡಾಗಿ ಈವನ್ ವೈಟ್ ರೈಸ್ ಕೂಡ ಇತ್ತು. ನಾನಂತೂ ಎಲ್ಲ ಥರ ಫುಡ್ನೂ ಟ್ರೈ ಮಾಡಿದ್ದೀನಿ, ವೆಜ್ನೂ ಟ್ರೈ ಮಾಡಿದ್ದೀನಿ, ನಾನ್ ವೆಜ್ನೂ ಟ್ರೈ ಮಾಡಿದ್ದೀನಿ ಆ್ಯಂಡ್ ಡೆಸರ್ಟ್ಸ್ ಅಂತೂ ತುಂಬ ವೆರೈಟೀಸ್ ಇತ್ತು. ನೀವು ಇಲ್ಲೇ ನೋಡ್ಬೋದು, ಒಂದು 5 to 6 ಟೈಪ್ಸ್ ಆಫ್ ಡೆಸರ್ಟ್ ಇತ್ತು, ಸಖತ್ತಾಗಿತ್ತು. ಇನ್ಫ್ಯಾಕ್ಟ್ ಈ ಪಾಪು ಡ್ಯಾನ್ಸ್ ಮಾಡ್ತಾಯಿತ್ತು. ಈ ಪ್ಲೇಟ್ನ ನಾನು ಶಶಿಗೆ ಅಂತ ಹೇಳ್ಬಿಟ್ಟು ಸರ್ವ್ ಮಾಡ್ಕೊಂಬರ್ತಾ ಇರೋದು. ಈ ಪ್ಲೇಟಲ್ಲಿ ನಾನು ಚಿಕನ್ ಬಿರಿಯಾನಿ, ವೈಟ್ ರೈಸ್ ಆ್ಯಂಡ್ ಫಿಶ್ ಕರಿ ಇತ್ತು, ಅಲ್ಲಿ ಫಿಶ್ ಕರಿ ತಂದಿದ್ದೆ. ನಾನು ಜಸ್ಟ್ ಡೆಸರ್ಟ್ನ ತಿಂದೆ, ನಾನು ತುಂಬ ಫುಲ್ ಆಗೋಗಿತ್ತು. ನಾನು ವೆಜ್ಜು ನಾನ್ ವೆಜ್ ಎಲ್ಲ ಟ್ರೈ ಮಾಡಿ ಆ್ಯಂಡ್ ಇನ್ಫ್ಯಾಕ್ಟ್ ಸ್ಟಾರ್ಟರ್ಸ್ಗೆ ಫುಲ್ ಹೊಟ್ಟೆ ತುಂಬ ಹೋಗಿತ್ತು. ಡೆಸರ್ಟ್ಸ್ ಮಾತ್ರ ಎಕ್ಸಲೆಂಟ್, ನನಗೆಲ್ಲ ಡೆಸರ್ಟು ಇಷ್ಟ ಆಯಿತು. ಒಂದೊಂದ್ರ ಹೆಸರೇ ಗೊತ್ತಿಲ್ಲ ನನಗೆ ಅಲ್ಲಿ ಟೇಸ್ಟ್ ಮಾಡ್ತಿರೋ ಡೆಸರ್ಟಲ್ಲಿ. ನಾನು ಡೆಸರ್ಟ್ ಚೆನ್ನಾಗಿದೆ ಅಂತ ಚೆನ್ನಾಗಿ ತಿಂತಾ ಇದ್ದೆ. ಅಷ್ಟರಲ್ಲಿ ಇಲ್ಲಿ ಶಶಿ ಅವ್ರು ರಿವ್ಯೂ ಕೊಡ್ತಿದ್ರು. ಏನು ಕೊಡ್ತಿದ್ದೆ ರಿವ್ಯೂ? ಫುಡ್ ಬಗ್ಗೆ ರೇಟಿಂಗ್ಸ್ ತೊಗೊತಿದ್ರು. ರೇಟಿಂಗ್ಸ್ ಕೊಟ್ಟೆ. ಫುಡ್ ಅಂತೂ ಸಖತ್ತಾಗಿತ್ತು. ನಿನಗೇನು ಅನ್ನಿಸ್ತು? ಚೆನ್ನಾಗಿತ್ತು. ಪೈಸಾ ವಸೂಲ್ ಅಂತೆ. ಸೊ ನನ್ಗೆ ಅನ್ಸ್ತು ಅಂದ್ರೆ ಬಾರ್ಬಿಕ್ಯೂ ನೇಷನ್ ಇಸ್ ಲೈಕ್ ಸಮಥಿಂಗ್ ವರ್ತ್ ಇಟ್. ಪೈಸಾ ವಸೂಲ್ ಅಂತ ಹೇಳ್ಬೋದು. ಏನಂದ್ರೆ
ವಿತೌಟ್ ಲೈಕ್ ಆಕ್ಚುಲಿ ಲೈಕ್ ಲಿಮಿಟೆಡ್ ಐಟಮ್ಸ್ ಇರುತ್ತೆ ನಾರ್ಮಲ್ ಎಲ್ಲ ಹೋಟ್ಲಲ್ಲಿ ಕೊಡೋ ಥರನೇ ಚಿಕನ್ ಇರ್ಬೋದು. So, ಇವಾಗ ಫ್ಯೂ ಹೋಟೆಲ್ನಲ್ಲಿ ಫಿಶ್ ಆ್ಯಡ್ ಮಾಡಿದ್ದಾರೆ. ಬಟ್ ಇಲ್ಲೇನಂದ್ರೆ ನಿಮ್ಗೆ ಚಿಕನ್, ಮಟನ್, ಫಿಶ್, ಪ್ರಾನ್ಸ್ ಎಲ್ಲ ತರ ಐಟಮ್ಸ್ ಸಿಗುತ್ತೆ. ಅಂಡ್ ಮೋರ್ ಓವರ್ ಲೈಕ್ ಮೋರ್ ದೆನ್ 30 to 40+ ವೆರೈಟೀಸ್ ಅವೈಲೇಬಲ್ ಇದೆ ಇಲ್ಲಿ. ಡೆಸರ್ಟ್ಸ್ ಆಗಿರ್ಬೋದು, ಮೇನ್ ಕೋರ್ಸ್ ಆಗಿರ್ಬೋದು, ಸ್ಟಾರ್ಟರ್ಸ್ ಆಗಿರ್ಬೋದು, ಹೊಟ್ಟೆ ತುಂಬಾ ತಿನ್ಬೋದು. ಏನಾರು ಕೊಡ್ಸು ಬೇಬಿಮ್ಮ, ನೋಡು ರೋಸಸ್ ಕೊಡ್ಸು ಬೇಬಿಮ್ಮ, ರೋಸಸ್ ಕೊಡ್ಸು ಬೇಬಿಮ್ಮ. ರೋಸ್ ಡೇ ಎಲ್ಲ ಮುಗ್ದೋಯ್ತು, ಇವಾಗ ರೋಸ್ ಏನಕ್ಕೆ? ನೋಡಿ ಹೆಂಗೆ ಹೇಳ್ತಾನೆ, ರೋಸ್ ಡೇಗೂ ಒಂದು ರೋಸ್ ಕೊಟ್ಟಿಲ್ಲ. ಅದೆಲ್ಲ ಕೊಡೋ ಟೈಮೆಲ್ಲ ಮುಗ್ದೋಯ್ತು ಬಾ. ಬೇಸ್ಮೆಂಟಲ್ಲಿ ಎಲ್ಲಿ ಗಾಡಿ ಪಾರ್ಕ್ ಮಾಡಿದ್ದೀನಿ ಅಂತ ಇವನಿಗೆ ಗೊತ್ತಿಲ್ಲ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಓಡಾಡಿಸ್ತಾವನೆ. ಗೊತ್ತೋ ಗೊತ್ತಿಲ್ವೋ? ಸರಿ, ಇವಾಗ ಏನ್ ಮಾಡ್ತೀಯಾ? ನೋಡಿ ಹಂಗೆ ಹೋಗ್ತಾ ಇದ್ದಾನೆ ಸುಮ್ಮನೆ. ಈಗ ಅಲ್ಲಿಗೆ ಹೋಗ್ತಾನೆ, ಮತ್ತೆ ಗೊತ್ತಿಲ್ಲ ಆ ಕಡೆ ಹೋಗೋಣ ಅಂತ ಮತ್ತೆ ಕರ್ಕೊಂಡ್ಬರ್ತಾನೆ. ಪಾರ್ಕಿಂಗ್ ಎಲ್ಲಿ ಮಾಡಿದ್ಯಾ ಗೊತ್ತಾ? ಗೊತ್ತಾಯ್ತು. ಫೈನಲಿ ಒಂದ್ 5 ಸಲ ಗೊತ್ತು ಅಂತಾನೆ ಇಡೀ ಬೇಸ್ಮೆಂಟ್ ಸುತ್ತಾಡಿದ್ದೀವಿ ನಾವು. ಗೊತ್ತಿಲ್ವೋ? ಓಕೆ, ಫೈನಲಿ ಪಾರ್ಕಿಂಗ್ ಸಿಕ್ತು. ಆಲ್ಮೋಸ್ಟ್ ಒಂದು 10 minutes ಇಂದ ಓಡಾಡಿದ್ವಾ. 2 minutes ಕಡಿಮೆ, 8 minutes ಅಂತೆ. ಓಕೆ, ಗಾಡಿ ಸಿಕ್ಕಿದೆ. ಮನೆ